ಕೆಂಪಿ ಗಂಡಂಗೆ ಹೇಳಿದ್ರು ಏನು ಪ್ರಯೋಜನ ಆಗಲಿಲ್ಲ, ಏನೂ ಆಗಲಿಲ್ಲ. ನಾನಂತೂ ಸ್ಮಶಾನಕ್ಕೆ ಹೋಗೇ ಒಯ್ತೀನಿ, ನಾನಂತೂ ಒಯ್ತೀನಿ, ಬಿಡಕ್ಕಿಲ್ಲ. ಲೇ ಮಳ್ನಿಯ, ಇವಾಗ ನನ್ನ ಸಂಸಾರಕ್ಕೆಲ್ಲ ಉಳಿ ಹಿಂಡ್ಬಿಟ್ಟಲ್ಲೇ, ನೀನು ಮನೆಯಾಳಿ ಉಳಿ ಹಿಂಡ್ಬಿಟ್ಟಲ್ಲೇ. ನಾನಂತೂ ಇರಕ್ಕಿಲ್ಲ ಇಲ್ಲಿ, ಒಯ್ತಿರೋದಷ್ಟೇ ನೀನಿಯ. ಕೆಂಪಿ ನೀನು ನಾಶನ ಹೋಯ್ತೀಯ, ನೀನು ನಾಶ ಮಾಡಕ್ಕೆ ಏನು ಬೇಕೋ ಅದನ್ನು ಎಲ್ಲನೂ ನಾನು ಮಾಡ್ತೀನಿ. ನಾನು ಹೊಂಟೋಯ್ತೀನಿ, ಸ್ಮಶಾನಕ್ಕೆ ಹೊಂಟೋಯ್ತೀನಿ ಇವಾಗ. ಮಾಡ್ತೀನಿಲೇ ಕೆಂಪಿ, ನೀನು ಬಿಡಕ್ಕಿಲ್ಲ. ಅಯ್ಯೋ, ಸ್ಮಶಾನಕ್ಕೆ ಹೋಯ್ತೀನಿ ಅಂತ ಹೇಳಿದ್ರೆ ಸಾಯ್ತೀನಿ ಅಂತ ಹೇಳ್ತಾವಳ. ಅಯ್ಯೋ, ಈ ದೆಯ್ಯ ಮಾಡಿದ ಕೆಲಸಕ್ಕೆ ಈ ದೆಯ್ಯಂಗೆ ಸರಿಯಾಗಿ ಹಾಕೊಂಡು ರುಬ್ಬೇಕು ಅನ್ನಿಸ್ತೈತೆ. ಹೆಂಗೋ ಸಂದಾಕಿರೋ ಸಂಸಾರಕ್ಕೆ ಈ ದೆಯ್ಯ ಬಂದ್ಬಿಟ್ಟು ಉಳಿ ಹಿಂಡ್ಬಿಟ್ಟು ಕಿತ್ತೆಸಿತಲ್ಲಪ್ಪ ಎಲ್ಲ ಸಂಸಾರನೂ. ಈ ಸರಜಿಂಗ್ ಮೊದಲೇ ತಿಕ್ಲಿ ತಲೆ ಕೆಟ್ಟೈತಿ ಉಳ್ದಂತೂ. ಈಗೇನಪ್ಪ ಮಾಡಲಿ ನಾನು? ಅಯ್ಯೋ ಸರೋಜಿ, ಲೇ ಸರೋಜಿ, ಸ್ಮಶಾನ ಗಿಸನ ಯಾಕಂತ ಯೋಸಿ ನಿಂತ್ಕಳೆ. ನೋಡ್ಪದಿ, ನೀನು ಮದ್ಯಕ್ಕೆ ಬರಬೇಡ, ನೀನು ಮದ್ಯಕ್ಕೆ ಬರಬೇಡ ಅಷ್ಟೇ. ನಿನ್ಯ ನನಗೆ ಗೊತ್ತು, ನಾನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈಗ ಸ್ಮಶಾನಕ್ಕೆ ಹೋಯ್ತಾ ಇವನಿ. ನೋಡುವ, ನನ್ನ ಗಂಡಂಗೂ ಕೆಂಪಿಗೂ ಇಬ್ರಿಗೂ ಒಳ್ಳೆ ಗ್ರಾಚಾರ ಕೆಡಿಸ್ಬಿಡ್ತೀನಿ. ನೋಡ್ತಾ ಇರು. ಏನು ಅನ್ಕೋಬಿಟ್ಟವ್ರು ನನ್ನ? ಹಾಂ, ನನ್ನ ಕೈ ಏನು ಕಿಸ್ಯಾಕಿಲ್ಲ ಅಂತನಾ? ಗಂಡಂಗೆ ಹೋಗಿ ಹೇಳಿದ್ರೆ ಗಂಡ ಏನು ಗೊತ್ತೇ ಇಲ್ಲ ನಂಗೆ ಆಕ್ಟಿಂಗ್ ಮಾಡ್ತಾನೆ. ಲೋಪರ್ ನನ್ನ ಮಗ. ಇನ್ನು ಯಾರಿಗೋಗಿ ಹೇಳೋಕ್ಕಾಯ್ತದೆ ಹೇಳು? ನಾನು ಇರು, ಮಾಡ್ತೀನಿ, ಇರು, ಸರಿಯಾಗಿ ಮಾಡ್ತೀನಿ. ಅಯ್ಯೋ, ಸ್ಮಶಾನದ ಕಡೆ ಯಾಕೆ ಹೋಯ್ತಿದ್ಯಾ? ಏನ್ ಸಾಧನೆ ಮಾಡ್ತೀಯ ಹೋಗ್ಬಿಟ್ಟು? ನನ್ನ ಮಾತು ಕೇಳೇ. ಅಯ್ಯೋ ಅಣ್ಣ, ಆ ಶಾರದಿ ಅವಮಾನ ತಳಕಾಗ್ತಿದ್ದಂಗೆ ಏನೋ ಗಲಾಟೆ ಐತಿ ಅಂತ ಹೇಳ್ಬಿಟ್ಟು, ಮನೆ ಗಲಾಟೆ ಐತಿ ಅಂತ ಹೇಳ್ಬಿಟ್ಟು ಯಾವ್ದೋ ಆಳ್ಬಾಬಿಗೆ ಬಿದ್ಬಿಟ್ಟು ಪಿರಾಣ ಕಳ್ಕೊಂಡ್ಬಿಟ್ಟವಳಂತೆ. ಅಯ್ಯೋ, ನಾನು ಅದಕ್ಕೆ ನೋಡಕ್ ಹೋಯ್ತಾ ಇದೀನಿ, ಬಾಣ. ಅಯ್ಯೋ, ಶಾರದಿ ಸತ್ತೋಗ್ಬಿಟ್ಲಾ? ಏನಕ್ಕ ಪದಕ ಹೋಗಕ್ಕಿಲ್ವೇ? ನಿಮ್ಮ ವಾರ್ಗಿತ್ತಿ ಶಾರದಿ ಬಾವಿಗೆ ಬಿದ್ಬಿಟ್ಟು ಪಿರಾಣ ಕಳ್ಕೊಂಡ್ಬಿಟ್ಟವಳಂತೆ. ಇದೇನು ಹೇಳ್ತಿದ್ಯಣ್ಣ? ಅವು ಶಾರದಿ ಬಾವಿ ಬಿದ್ದು ಪಿರಾಣ ಕಳ್ಕೊಂಡವಳ? ಏ ಹೋಗು, ಅಲ್ಲಿ ನಿಮ್ಮ ಬಾವ ಎಲ್ಲರೂ ಕುಂತ್ಕೊಂಡು ಬಾಯಿ ಬಡ್ಕತ್ತವ್ರೆ. ನೀನು ಇಲ್ಗೇನು ಗೊತ್ತಿಲ್ಲ, ನಾನು ನಿಂತ್ಕೊಬಿಟ್ಟಿದ್ಯಲ್ಲ. ಅಯ್ಯೋ ಶಿವನೇ, ಎಲ್ಲನೂ ಹೆಂಗ್ ಉಳಾಡ್ತಾವ್ರು ಗೊತ್ತೇ? ಅಯ್ಯೋ ದೇವರಣೆ ಗೊತ್ತಿಲ್ಲ ಕಣ ನನಗೆ, ಇವಾಗ ನಿನಗೆ ಗೊತ್ತಾಗಿದ್ ನನಗೆ. ನಾವೆಲ್ಲರೂ ನೋಡ್ಕೊಂಡ್ಬಿಟ್ಟು ಬರಕ್ ಹೋಯ್ತಾ ಇದೀವಿ. ಇನ್ನೂ ಎಣಾಮ್ ಯಾಕೆ ಬಂದಿಲ್ವಂತೆ? ಎಣಾಮ್ ಯಾಕೆ ಬಂದ್ಮೇಲೆ ಎತ್ಬೇಕಂತೆ. ಆ ಬಾವಿಗೆ ಇಳಿಯೋರು ಯಾರು? ಆ ಬಾವಿಗೆ ಯಾರು ಇಳಿತಿಲ್ಲ, ಭಯ ಪಟ್ಬಿಟ್ಟವ್ರೆ ಎಲ್ಲನೂ. ಅದಕ್ಕೆ ಇಳಿಯಕ್ಕಿಲ್ಲ ಅಂತವ್ರೆ. ಎಣಾಮ್ ಯಾಕೆ ಬಂದ್ಮೇಲೆ ಹೆಂಗನ ಮಾಡಿ ತೆಗ್ಯನ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲೇ ಎಣಿಯ ಕಾಯ್ಕೊಂಡು ಕುಂತ್ಕೊಂಡವ್ರೆ ಬಾವಿ ದಡದಾಗೇನೆಯ. ಅಯ್ಯೋ, ಊರೂರೇ ಸೇರ್ಬಿಟ್ಟೈತೆ. ನೀನು ಇದೇನೋ ಪದಿ ಹಿಂಗೆ ಹೇಳ್ತೀಯಾ? ಸರಿ, ನಾನು ಹೋಗ್ಬಿಟ್ಟು ಅಲ್ಲಿ ಏನಾಗೈತೆ ಅಂತ ಹೇಳ್ಬಿಟ್ಟು ನೋಡ್ತೀನಿ. ನೀವು ಬರಂಗಿದ್ರೆ ಸರ್ ಅಂತ ಹೇಳ್ಬಿಟ್ಟು ಹಿಂದೆ ನೀಯ ಬನ್ನಿ. ಅಯ್ಯೋ ಶಿವನೇ, ಈ ಶಾರದಿ ಬುರಿ ಪಾಕೆ ಹೊಡೆದಿದ್ದಕ್ಕೆ ನೀಯ ಬಾವಿಗಾರ್ಬಿಟ್ಲ. ನಮ್ಮಮ್ಮ ಎಲ್ಲ ನಮಗೆ ಮೆಟ್ನಾಗೆ ಹೊಡೆದೈತೆ ನನಗೆ. ಆದ್ರೂ ನಾನು ಏನು ಸತ್ತಿಲ್ವಲ್ಲ. ಸರಜಿ, ಬಾರೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರನಿ. ನಾನು ಒಂದ್ಕಿತ ಇಟ್ಟೆ ಜನ, ನಾನಂತೂ ವಾಪಸ್ ತಗೊಳಕಿಲ್ಲ. ನಾನು ಸ್ಮಶಾನದ ಕಡೆ ಹೋಯ್ತಾ ಇದ್ದೀನಿ, ನಾನು ಇನ್ನು ಬರೋಕಿಲ್ಲ. ಥೂ, ನನ್ನ ಪರಿಸ್ಥಿತಿ ಇವಳ ಅವಳ. ಅಯ್ಯೋ, ಏನು ಮಾಡಲಿ? ಈ ಸರಜಿ ಸ್ಮಶಾನಕ್ಕೆ ಹೋಗಿ ಏನು ಮಾಡ್ತಾಳೆ? ಅಯ್ಯೋ, ಈಗ ನಾನು ಹೋಗ್ಬಿಟ್ಟು ಆ ಶಾರದಿಗೆ ಏನಾಗೈತೆ ಅಂತ ನಾನು ನೋಡ್ಕೊಬರ್ಬೇಕು. ಲೇ ಸರೋಜಿ, ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಏನೋ ಒಂದು ಮಾಡಿ ಬಂದು ಬಾರೆ. ಆ ಶಾರದಿ ಸಾಯಕ್ಕೆ ನನ್ನ ಕೆಂಪಿನ ಸತ್ತಿದ್ರೆ ಖುಷಿಯಾಗಿ ನೋಡಕ್ ಕೊಡ್ಬತ್ತಿದ್ದೆ. ಆದ್ರೆ ಸತ್ತಿರೋದು ಕೆಂಪಿ ಅಲ್ವಲ್ಲ, ನಾನು ಬರಕಿಲ್ಲ ಪದಿ, ನಾನು ತಡಿಬೇಡ. ಲೇ ಸರೋಜಿ, ಇವಳು ಬರಂಗ್ ಕಾಣೆ. ಸ್ಮಶಾನಕ್ಕೆ ಬೇರೆ ಏನು ಕೊಯ್ತಾವಳೋ ಗೊತ್ತಾಯ್ತಿಲ್ಲ. ಈಗ ಎರಡು ಕಡೆಗೂ ತಗ್ಲಾಕಬಿಟ್ಟಿವ್ನಿ, ಎಲ್ಗೋಗ್ಲಿ? ಒಂದ್ಕಿತ ಇವಳು ಸರೋಜಿ ಇನ್ನೇನು ಮಾಡ್ತಾಳೆ ಸ್ಮಶಾನದಾಗೆ? ಸರಿ ಬಿಡು, ಹೋಗ್ಬಿಟ್ಟು ಶಾರದಿಗೆ ಏನಾಗೈತೆ ನೋಡ್ಕೊಬಿಟ್ಟು ಬರ್ತೀನಿ. ಅಯ್ಯೋ ಶಿವನಿ, ಇಂಥ ಕೆಲಸ ಯಾಕೆ ಮಾಡ್ಕೊಬಿಟ್ಲಪ್ಪ? ಈ ಪೊಲೀಸ್ ಅಂತ ಹೇಳ್ಬಿಟ್ಟು ಕೇಸ್ ಎಲ್ಲ ಆಯ್ತದೇನೋ. ಆಹಾ ಅದೇನೋ ಹೇಳ್ತಾರಲ್ಲ, ತುಂಬ ಶಾಂತಿಯುತವಾದ ಜಾಗ ಅಂತ ಹೇಳಿದ್ರೆ ಸ್ಮಶಾನ ನೆನೆಯ. ಸ್ಮಶಾನದಾಗ ಮನಿಕೊಬಿಟ್ರೆ ಏನು ಬೇಕು ಅನ್ಸಲ್ಲ. ಹಾಯಾಗಿ ಮಲಗಿರೋ ನೀನು ರಾಜನ ಹಾಗೆ, ಮಹಾರಾಜನ ಹಾಗೆ. ಏನೋ ಒಂಥರ ಖುಷಿ. ಈ ಮನುಷ್ಯರು ಥರ ಜಂಜಾಟ ಇಲ್ಲ. ಹಬ್ಬಕ್ಕೆ ಕ್ಲೀನ್ ಮಾಡಬೇಕಪ್ಪ ಅನ್ನೋದಿಲ್ಲ, ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೋಬೇಕಪ್ಪ ಅನ್ನೋದಿಲ್ಲ. ಹೆಂಗೋ ಅತ್ಲಾಗೆ ನೆಮ್ಮದಿಯಾಗಿದ್ದೀನಿ. ಇಲ್ಲಿ ಸಿಗೋಂಥ ನೆಮ್ಮದಿ ನನಗೆಲ್ಲ ಸಿಗಲ್ಲ ಬಿಡು. ಅಪ್ಪ, ಪೊದ್ದು ಡಾರ್ಲಿಂಗ್ ಇತ್ತಾಳೆ, ಹೋಗೋದು ಒಂದು ರೌಂಡ್ ನೋಡ್ಕೊಳೋದು ಬರೋದು, ಆರಾಮಾಗಿ ಇಲ್ಲಿರೋದು. ಇದೇ ಒಂಥರ ಸಂದಕ್ಕೆ ಐತಪ್ಪ. ಏನು ದುಡಿಯಂಗಿಲ್ಲ, ಮಾಡಂಗಿಲ್ಲ, ಎಂಥದೂ ಇಲ್ಲ. ಹಾಯಾಗಿ ನೋಡ್ಕೊಂಡು, ಹಾಯಾಗಿ ಓಡಾಡ್ಕೊಂಡು, ಹಾಯಾಗಿ ಇದ್ಬಿಡ್ಬೋದು. ಬಿಡು, ಹೆಂಗೋ ಇಂಥ ಶಾಂತಿಯುತವಾದ ಜೀವನ ಯಾರಿಗೂ ಸಿಗಕ್ಕಿಲ್ಲ, ನನಗೆ ಮಾತ್ರನೇ ಸಿಕ್ಕಿರೋದು. ಪೊದ್ದು ಡಾರ್ಲಿಂಗ್ ಇಷ್ಟೊತ್ತಾಗಿ ಏನು ಮಾಡ್ತಿತ್ತಾಳೆ? ನನಗೇನಾದರೂ ಮಾಡಿಸ್ಕೊಂಡು ತಿನ್ಬೇಕಿಕ್ಕಿತ್ತ ಹೋಗ್ಬಿಟ್ಟು. ಬಿಸಿಯಾಗಿ ಏನಾರ ಮಾಡಿಸ್ಕೊಂಡು ತಿನ್ಬೇಕಲ್ಲ. ಹೋಗ್ಬಿಟ್ಟು ಮಾಡಿಸ್ಕೊಂಡು ತಿನ್ನೋಣ. ಈಗ ಒಂದು ರೌಂಡು ಸುಮ್ಮನೆ ಬರಿಕೊಬಿಡಾರ. ದಯ್ಯ
ಅಯ್ಯೋ ದಯ್ಯ, ಎಲ್ಲಿದೆಯಾ ದಯ್ಯ ನೀನು? ನನಗೆ ನಿನ್ನ ಸಹಾಯ ಮಾಡಲೇಬೇಕು, ನನಗೆ ನಿನ್ನ ಸಹಾಯ ಬೇಕೇ ಬೇಕು. ನನ್ನ ಸಂಸಾರ ನೀನು ಉಳಿಸ್ಲೇಬೇಕು. ನೀನು ನನ್ನ ಸಂಸಾರ ಉಳ್ಸಕ್ಕೆ ಅಂತ ಹೇಳ್ಬಿಟ್ಟು ಕೆಂಪಿಗೂ ನನಗೂ ನನ್ನ ಗಂಡಂಗೂ ಸಂಬಂಧ ಐತೆ ಅಂತ ಹೇಳ್ದೋ ನೀನೇನಿಯ. ಈಗ ನನಗೆ ನಿನ್ನ ಸಹಾಯ ಮಾಡಲೇಬೇಕು. ಆ ಕೆಂಪಿ ಬೊಲು 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 ಅವತಾರ ಆಡ್ತಾವಳೆ. ನನ್ನ ಮಾತು ಯಾರಿಗೂ ಲೆಕ್ಕನೇ ಇಲ್ಲ ದಯ್ಯ. ನಿನ್ನ ನುಡಿ ಕಣಿಲಿಗೆ ಬಂದಿದ್ದೀನಿ, ನೀನೇ ನನಗೆ ಸಹಾಯ ಮಾಡಬೇಕು. ಪೊದ್ದಿ ಫ್ರೆಂಡ್ ನಾನು, ನೀನು ಪೊದ್ದಿನ ಆ ಪಾಠ ಇಷ್ಟಪಡ್ತೀಯ, ನಾನು ನಿನ್ನ ಅಷ್ಟೇ ಇಷ್ಟಪಡ್ತೀನಿ ದಯ್ಯ. ಎಲ್ಲಿದೆಯಾ ಬಾ. ಅಯ್ಯ ಇವಳ ಈಗ ತಾನೇ ನೆಮ್ಮದಿ ಇರೋದು ಸ್ಮಶಾನದಾಗೆ ನೆನೆಯ, ಇದ್ಲೇ ನೆನೆಯ ನೆಮ್ಮದಿ ಅಂತ ಹೇಳ್ತಾ ಇದ್ದೆ. ಇವಳೇನಪ್ಪ ಹಿಂಗೆ ಬಂದ್ಬಿಟ್ಟು ಬಾಯಿ ಬಿಡ್ಕೊಂತವಳಲ್ಲ ಸರೋಜಿ. ನಾನು ಬಾಯಿ ತಪ್ಪುಟ್ಟು ಯಾಕನಾ ಹೇಳಿದ್ನೋ ಈ ಸರೋಜಿ ಗಂಡನ ವಿಚಾರವ. ಬಂದು ಒಳ್ಳೆ ನೆನೆಯ ತಲೆ ತಿಂತವಳಲ್ಲ, ಬಡ್ಕೊಂಡ್ಲಿ ಬಿಡು, ಬಡ್ಕೊಂಡು ಹೋಯ್ತಾಳೆ. ದಯ್ಯ ಎಲ್ಲಿದೆಯಾ ಹೇಳು. ನೀನೇನಾದ್ರೂ ನಂಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನಂತೂ ಬದುಕಿರಕ್ಕಿಲ್ಲ ದಯ್ಯ, ಸತ್ತೋಯ್ತೀನಿ. ನನ್ನ ಸಾವು ಸತ್ತೋಯ್ತೀನಿ ಬಿಡಿ. ದಯ್ಯ ಬಾ ನನಗೆ ಸಹಾಯ ಮಾಡ್ಬಾ ನೀನು. ನಾನಂತ ನೀನು ಬಿಡಕ್ಕಿಲ್ಲ, ನೀನು ಬರಲೇಬೇಕು, ನಂಗೆ ಸಹಾಯ ಮಾಡಲೇಬೇಕು. ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಈ ಬುದ್ಧಿ ಸರೋಜಿನ ತಗ್ಲಾಕ್ಬಿಟ್ಟು ಎಲ್ಲೋದ್ಲೋ ಏನು ಕತೆಯೋ. ಅಯ್ಯೋ ಈ ಸರೋಜಕ್ಕನ ಕಾಟ ತಡ್ಕೊಳಕ್ಕಾಗಕ್ಕಿಲ್ವಲ್ಲಪ್ಪ. ಹೆಂಗೋ ನಿಮ್ಮೆಗೆ 10 ನಿಮಿಷ ಮನೆ ಕಳೋಣ ಅಂತಂದರೆ ಸ್ಮಶಾನಕ್ಕೆ ಬಂದ್ಬಿಟ್ಟು ಕಾಟ ಕೊಡ್ತಾಳಲ್ಲ. ಈ ದೆಯ್ಯಕ್ಕೆ ನೀ ಕಾಟ ಕೊಡ್ತಾಳೆ ಸರೋಜಿ. ದಯವಿಟ್ಟು ಬಾ, ನಾನು ಬದುಕಿರಕ್ಕಿಲ್ಲ, ಸತ್ತೋಯ್ತೀನಿ. ನೀನು ಬರಲಿಲ್ಲ ಅಂದರೆ ಆ ಕ್ಯಾಂಪಿಗೆ ನೀನು ಬುದ್ಧಿ ಕಲಿಸ್ಲೇಬೇಕು, ಇಲ್ಲಾರೆಲ್ಲ ಸತ್ತೋಯ್ತೀನಿ ದಯ್ಯ, ನಾನು ಸತ್ತೋಯ್ತೀನಿ. ಅಯ್ಯೋ ಸರೋಜಿ, ನಾನೇ ಎಲ್ರಿಗೂ ಕಾಟ ಕೊಡ್ತೀನಿ ಅಂದರೆ ನೀನೇ ನನಗೆ ಕಾಟ ಕೊಡ್ತಿದ್ದೀಯಲ್ಲ ಸರೋಜಿ. ಈ ಬುದ್ಧಿ ಫ್ರೆಂಡು ಅಂತ ಇವಳು ಕಣ್ಣು ಕಾಣಿಸ್ಕೊಂಡಿದ್ದೇ ತಪ್ಪಾಯ್ತಲ್ಲಪ್ಪ. ಈ ಸರೋಜಿ ಕಾಟವ ತಡ್ಕೊಳಕ್ಕಾಯ್ತಿಲ್ವಲ್ಲ. ಪೊದ್ದು ಡಾರ್ಲಿಂಗ್ ಎಲ್ಲಿದೆಯಾ? ಇವಳನ್ನ ಮೊದಲು ಕರ್ಕೊಂಡೋಗು, ತಲೆ ತಿಂದು ಎಸಿತಾವಳಲ್ಲ ಇವಳು. ಅದೇನೇ ಆಗ್ಲಿ, ನೀನು ಬರೋ ಗಂಟ ರಾತ್ರಿ ಆಗ್ಲಿ, ನೀನು ಬಿಟ್ಬಿಟ್ಟು ಇನ್ನೂ 50 ಬೇರೆ ದೈಗಳು ಬಂದ್ಬಿಟ್ಟು ನನ್ನ ಕಾಟ ಕೊಡ್ಲಿ, ನಾನಂತೂ ಇಲ್ಲೇ ಇದ್ದೇ ಜಾಗದಾಗ ಹೆಂಗೆ ಇರ್ತೀನಿ. ಅದೇನಾಯ್ತದ ಆಗ್ಬಿಡ್ಲಿ. ನನ್ನ ಸಂಸಾರ ಉಳಿಸ್ಕೋಬೇಕಷ್ಟೇ ನಾನು. ನನ್ನ ಸಂಸಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ನಾನು. ಇವಳೇನಪ್ಪ ಇಲ್ಲೇ ನೀನೆ ಸತ್ಯಾಗ್ರಹ ಹುಡ್ಕೊಂಡು ಕೂತ್ಕೊಬಿಟ್ಲಲ್ಲ. ಈಗ ನಾನೇನ ಇವಳು ಕಣ್ಣು ಕಾಣಿಸ್ಲಿಲ್ಲ ಅಂತಂದರೆ ಈ ಅಮ್ಮನ ಮಾತಾ ಇನ್ನೂ 1 ಗಂಟೆ ಕೇಳಬೇಕೇ ಆಯ್ತಾ ಇರ್ತದೆ. ನನಗೆ ಈಗಲೇ ಕೇಳೋಕ್ಕಾಯ್ತಿಲ್ಲ ಈ ಅಮ್ಮನ ಭಾಷೆಯ, ಇನ್ನು ಕೇಳಕ್ಕೆ ಬೇರೆ ಹೋಗು. ಏನು ಮಾಡಲಿ, ಸರಿ ಕಣ್ಣು ಕಾಣಿಸ್ಕೊಬಿಡೋದೆ ಮೇಲು. ಸರೋಜಕ್ಕ ದಯ್ಯ ನನಗೆ ಗೊತ್ತಿತ್ತು, ನನ್ನ ಸಹಾಯಕ್ಕೆ ನೀನು ಬಂದೇ ಬತ್ತೀಯ ಅಂತ ನನಗೆ ಗೊತ್ತಿತ್ತು. ಕೊನೆಗೂ ನೀನು ದರ್ಶನ ಕೊಟ್ಬಿಟ್ಟಲ್ಲ, ನನ್ನ ಕಷ್ಟವ ನೀನೇ ಪರಿಹಾರ ಮಾಡಬೇಕು. ಸರೋಜಿ, ನನ್ನ ದೇವರಲ್ಲ ದೆಯ್ಯ. ಎಲ್ರಿಗೂ ಆಶೀರ್ವಾದ ಮಾಡಿ ಎಲ್ರೂ ಕಷ್ಟಕ್ಕೂ ಸಹಾಯ ಮಾಡೋಕ್ಕೆ ನನ್ನ ದೆಯ್ಯ. ಅದಕ್ಕೆ ಅಲ್ವಾ ನೀನು ಕೇಳ್ತಾ ಇರೋದು. ದಯವಿಟ್ಟು ನನಗೆ ಸಹಾಯ ಮಾಡು. ದಯವಿಟ್ಟು ಆ ಕೆಂಪಿಗೆ ಒಳ್ಳೆ ಗ್ರಾಚಾರ ಬಿಡಿಸ್ಬೇಕು. ಗಂಡಂಗೇನೋ ವಿಸಿ ಹೇಳೋಣ ಅಂತ ಹೋದ್ರೆ ಗಂಡ ಹೆಂಗೆಂಗೋ ಆಡ್ತಾನೆ. ಅದಕ್ಕೆ ನನಗಂತೂ ಸಹಿಸೋಕ್ಕಾಗಲಿಲ್ಲ. ಅದಕ್ಕೆ ನಿನಗೆ ಹೇಳ್ತಾ ಇರೋದು ನಾನು. ನನ್ನ ಕಷ್ಟಕ್ಕೆ ಸಹಾಯ ಮಾಡು. ನನ್ನ ಗಂಡಂಗೂ ಆ ಕೆಂಪಿಗೆ ಸರಿಯಾಗಿ ಬುದ್ಧಿ ಕಲಿಸು. ನನ್ನನ್ನು ಕಂಡ್ರೆ ಭಯ ಪಡೋದು ಬಿಟ್ಬಿಟ್ಟು ನನ್ನೇ ಹುಡಿಕೊಂಡು ಸ್ಮಶಾನ ತನಕ ಬಂದ್ಬಿಟ್ಟು ನನ್ನೇ ಸಹಾಯ ಕೇಳ್ತಿಯಲ್ಲ. ನನ್ನೇ ನಿನ್ನ ಕ್ಲೋಸ್ ಫ್ರೆಂಡು ಅನ್ಕೊಬಿಟ್ಟಿದ್ಯಾ? ದೆಯ್ಯ ಇಲ್ಲಿ. ತಮಾಸೆ ಎಲ್ಲ ಮಾಡಿ ಸಾಕು. ನನ್ನ ಕಷ್ಟಕ್ಕೂ ನೀ ಸಹಾಯ ಮಾಡ್ತೀಯ ಅಂತ ನಂಗೆ ಸಂದ ಗೊತ್ತು. ಅವಳಲ್ಲ ಮಿಟ್ಟುಗ್ಲಾಡಿ ಅವಳೆಲ್ಲ ಕೆಂಪಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸುದಯ್ಯ. ಅವಳು ಇನ್ನೊಂದ್ಕಿತ್ತ ನನ್ನ ಗಂಡನ ತಂಟೆಗೂ ನನ್ನ ತಂಟೆಗೂ ಬರಬಾರ್ದು. ಹಂಗೆ ನೀನು ಪ್ಲೀಸ್ ಹಂಗೆ ನೀನು ನನಗೆ ಸಹಾಯ ಮಾಡಬೇಕು. ನನಗೆ ಮಾಡ್ತೀಯ ಅಂತ ನಿನ್ಗೆ ಗೊತ್ತು. ಯಾಕಂದರೆ ನೀನು ಪದ್ದು ಅಂದರೆ ನಿಂಗೆ ಶಾನೆ ಇಷ್ಟ, ನಾನು ಪದ್ದು ಕ್ಲೋಸ್ ಫ್ರೆಂಡು. ಹಂಗಂದ್ಮೇಲೆ ನೀನು ಮಾಡಿದಂಗಿರ್ತೀಯ, ಮಾಡ್ತೀಯ. ಇನ್ನು ನೋಡ್ತಾ ಇರೋ ಆ ಕೆಂಪಿ ಮುಂದೆ ಹೋಗ್ಬಿಟ್ಟು ಆವಾಜ್ ಹಾಕಿ ಬಂದ್ಬಿಡ್ತೀನಿ. ದೆಯ್ಯ ಬರ್ತದೆ, ಸಹಾಯ ಮಾಡ್ತದೆ ಅಂತ ಹೇಳ್ಬಿಟ್ಟು. ನಾನೇನು ಎದ್ರುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಯ್ಯೋ ಸರೋಜಿ, ನಾನು ಹಂಗೆಲ್ಲನೂ ಇನ್ನೊಬ್ರು ಕಾಟ ಕೊಟ್ಬಿಟ್ಟು ಹಂಗೆಲ್ಲ ಸಹಾಯ ಮಾಡೋಕ್ಕಾಗಕ್ಕಿಲ್ಲ. ನಿಂಗೊಂದು ವಿಷಯ ಮುಟ್ಟಿಸ್ದೆ ಅಷ್ಟೇ. ನೀನೇ ಸರ್ ಮಾಡ್ಕೊಳಕ್ಕಾಗಿದ್ದಂಗೆ ಮತ್ತು ನನ್ನ ಬೆನ್ನಿಂದೇನೆ ಬಿದ್ದಿದೆಯಲ್ಲ. ಏನು ಮಾಡ್ತೀರಾ? ಯಾರು ನಮ್ಮ ಕಷ್ಟಕ್ಕೆ ಕಾಯ್ತಾರೋ, ಯಾರು ನಮ್ಮ ಕಷ್ಟಕ್ಕೆ ಕೇಳ್ತಾರೋ ಅವ್ರ ತವೇ ಬಂದ್ಬಿಟ್ಟು ಸಹಾಯ ಕೇಳಬೇಕಲ್ವಾ? ಅದಕ್ಕೆ ಬಂದ್ಬಿಟ್ಟು ಸಹಾಯ ಕೇಳ್ತಿರೋದು. ದೆಯ್ಯ ನೀನು ಮಿಸ್ ಮಾಡದಿದ್ದಂಗೆ ದಯವಿಟ್ಟು ಮಿಸ್ ಮಾಡದಿದ್ದಂಗೆ ನಂಗೆ ಸಹಾಯ ಮಾಡ್ತೀಯ ಅಲ್ವಾ? ನಿನಗೆ ಈ ವಿಷಯ ಹೇಳ್ಬೇಕು ಅಂತ ಅಲ್ಲಿಂದ ಇಲ್ಗನ ಓಡ್ ಬಂದಿದ್ದು. ಸರಿ, ಶಾರದಿ ಬಾವಿಗೆ ಆರ್ಬಿಟ್ಟವಳಂತೆ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಅಷ್ಟಾಗೆ ನೀನು ಏನಾದರೂ ಒಂದು ಹೆಲ್ಪ್ ಮಾಡಿ ನನಗೆ, ಸರಿನಾ? ಬರ್ತೀನಿ ನಾನು ನಂತಿತಾ, ಬಾಯ್. ಎಲ್ಲ ಇವಳ ಸರೋಜಿ, ಈ ಬುದ್ಧಿಯಿಂದನೇ ಇಷ್ಟೆಲ್ಲ ಆಯ್ತಿರೋದು. ಇವಳು ನನ್ನೇನು ದೆಯ್ಯ ಅನ್ಕೊಂಡವಳೋ ಇಲ್ಲ ಫ್ರೆಂಡ್ ಅನ್ಕೊಂಡವಳೋ? ಇವ್ರಿಗೆಲ್ಲ ನಾನು ಎದುರಿಸೋಕ್ಕಿಲ್ವಲ್ಲ, ಅದಕ್ಕೇನೆಯ ನನ್ನ ಕಂಡ್ರೆ ಇವ್ರಿಗೆಲ್ಲನೂ ಭಯ ಇಲ್ಲ. ಹುಸಿ ಭಯ ಮಾಡಿಕೋಬೇಕು.
ದಯ್ಯ ಇನ್ನೊಂದು ವಿಷಯ, ಉಗಾದಿ ಹಬ್ಬಕ್ಕೆ ಎಡೆ ಹಾಕ್ತೀನಲ್ಲ, ಅವಾಗ ತಂದ್ಬಿಟ್ಟು ನಿನ್ನ ಸಮಾಧಿ ಮುಂದೆ ಎಡೆ ಹಾಕ್ಬಿಡ್ತೀನಿ, ಸರಿನಾ? ಮಿಸ್ ಮಾಡಕ್ಕಿಲ್ಲ, ನೀನು ಮಿಸ್ ಮಾಡಬೇಡ.